Hello everyone, welcome back to my channel and you are watching Agamana Daily Vlogs. ಆಫ್ಟರ್ ಎ ಲಾಂಗ್ ಟೈಮ್ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ವಿಡಿಯೋಸ್ ಅಪ್ಲೋಡ್ ಮಾಡಿ ತುಂಬ ದಿನ ಆಯಿತು. ಶಾರ್ಟ್ಸ್ ಅಪ್ಲೋಡ್ ಮಾಡ್ತಿದ್ದೀನಿ ಬಟ್ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಿಲ್ಲ. ಸೊ ತುಂಬ ದಿನ ಆದಮೇಲೆ ಅಪ್ಲೋಡ್ ಮಾಡ್ತಿದ್ದೀನಿ. ಆ್ಯಂಡ್ ದಿಸ್ ಇಸ್ ಫ್ರೈಡೇ ಮಾರ್ನಿಂಗ್. ವೆಯ್ಟ್ ಲಾಸ್ ಮಾಡೋಣ ಅಂತ ಅಂದ್ಕೊಂಡು ಸೊ 1-2 ವೀಕ್ಸಿಂದ ಯಾವಾಗಲೂ ವಾಕಿಂಗ್ ಹೋಗ್ತಿದ್ದೀವಿ ನಾನು ಮತ್ತು ಮಕ್ಕಳು. ಸೊ ವಾಕಿಂಗ್ ಹೋಗಿ ಬರಬೇಕಾದ್ರೆ ಇದು ವಿಡಿಯೋ ಕ್ಲಿಪ್ಸ್ ತೊಗೊಂಡಿರೋದು. ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಿದ್ದೀವಿ. ಆ್ಯಂಡ್ ವಾಕಿಂಗ್ ಮುಗಿಸ್ಕೊಂಡು ಬಂದು 2 ಗ್ಲಾಸ್ ವಾಟ್ರ್ ಕುಡಿದು ಮತ್ತು ಗ್ರೀನ್ ಟೀ ಅಥವಾ ಇಲ್ಲಾಂದರೆ ಬ್ಲ್ಯಾಕ್ ಟೀ ಮಾಡ್ಕೊಂಡು ಕುಡಿದೆ. ಹಾಗೆ ಒಂದು ಸ್ವಲ್ಪ ಆ್ಯಪಲ್ ತಿಂದು ಆಮೇಲೆ ಓಟ್ಸ್ ನಾನೇ ಮಾಡ್ಕೊಂಡು ತಿಂದೆ. ಬಟ್ ಅದು ಚೆನ್ನಾಗಿ ಬಂದಿರಲಿಲ್ಲ. ಬಟ್ ಓಕೆ ಅನ್ನೋ ಥರ ಇತ್ತು. ಸೊ ಆ್ಯಕ್ಚುಲಿ ಇದು ನಾನು ವೀಡಿಯೋ ತೊಗೊಂಡಿರೋದು ಬಂದು ಎಲೆಕ್ಷನ್ ಇತ್ತಲ್ವ ಅವತ್ತು. ಸೊ ನಮ್ಮ ಮಮ್ಮಿಗೂ ಕೂಡ ಎಲೆಕ್ಷನ್ ಡ್ಯೂಟಿ ಹಾಕಿದ್ರು. ಅಲ್ಲಿ ಗ್ರೀನ್ ಸ್ಯಾರಿ ಹಾಕ್ಕೊಂಡಿರೋದು ನಮ್ಮ ಮಮ್ಮಿ. ಬಂದು ಸೋನು ಎಲ್ಲಿ ಹೋಗ್ತಾರದು ಕೂಲ್ಕಾ. ಆಮೇಲೆ ಸಂಜೆ ಬಂದು ಒಂದು 100 to 200 ಸ್ಕಿಪ್ಪಿಂಗ್ಸ್ ಮಾಡಿ ಸ್ವಲ್ಪ ಹೊತ್ತು ಎಕ್ಸಸೈಸ್ ಕೂಡ ಮಾಡ್ತೀನಿ. ಅವತ್ತು ನಮ್ಮ ಅತ್ತೆ ಮನೇಲಿ ಮೀನು ಸಾಂಬಾರು ಮಾಡಿದರು. ಸೊ ನಮಗೂ ಕೂಡ ಕಳಿಸಿದ್ರು. ಅದರಲ್ಲಿ ತುಂಬ ಮುಳ್ಳಿತ್ತು. ಬಟ್ ನಮ್ಮತ್ತೆ ತುಂಬ ಚೆನ್ನಾಗಿ ಸಾಂಬಾರು ಮಾಡಿದರು. ನಂತರ ನೈಟ್ ನಾನು ನಮ್ಮ ಅತ್ತೆ ಮಗಳು ವಾಕಿಂಗ್ ಮಾಡಿ, ಬಿಸಿಲಿರೋದ್ರಿಂದ ನಾವು ಟೆರೆಸ್ ಮೇಲೆ ಮಲಗ್ತಿದ್ದೀವಿ. ಆ್ಯಕ್ಚುಲಿ ನಾನಿದು 2 ಡೇಸ್ ವ್ಲಾಗ್ನ ಅಪ್ಲೋಡ್ ಮಾಡ್ತಿರೋದು. ಇದು ಬಂದು ನೆಕ್ಸ್ಟ್ ಸಂಡೇ. ಸೊ ಅವತ್ತು ಕೂಡ ವಾಕಿಂಗ್ ಹೋಗಿ ಬಂದು ಗ್ರೀನ್ ಟೀ ಮಾಡ್ಕೊಂಡು ಕುಡಿದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಚಪಾತಿ ಮಾಡ್ತಿದ್ರು ನಮ್ಮ ಮಮ್ಮಿ. ಸೊ ನಾನು ಹೋಗಿ ಹೆಲ್ಪ್ ಮಾಡಿದೆ. ನನ್ನ ಜೊತೆ ಚಪಾತಿ ತಿನ್ನೋದಕ್ಕೆ ರಾಜು ಕೂಡ ಬಂದಿದ್ದ. ಏನು ಮಾಡ್ತಾರದು ದಜ್ಜು? ಚಪಾತಿಗೆ ಕಾಂಬಿನೇಷನ್ ಬಂದು ನಮ್ಮ ಮಮ್ಮಿ ಬೆಂಡೆಕಾಯಿ ಸಾರು ಮಾಡಿದ್ರು. ಸೊ ಹಾಗೆ ಜೊತೆಗೆ ಬೋಂಡ ಕೂಡ ಮಾಡಿದ್ವಿ. ಸೊ ಚಪಾತಿ ಎಲ್ಲ ಸುಟ್ಟಿದ್ದಾಯಿತು. ಹಾಗೆ ಬೋಂಡ ಕೂಡ ಮಾಡಿದ್ದಾಯಿತು.
ಸೊ ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮಾಪ್ ಮಾಡಿಕೊಂಡು ಸೋನು ಅವರು ಹೋಗ್ತಿದ್ರು. ಅವ್ರ ಅಜ್ಜಿಗೆ ಹುಷಾರಿಲ್ಲ ಅಂತ ಅವ್ರು ಊರಿಗೆ ಹೋದರು. ಬಾಯ್ ಬಾಯ್ ಸೌರು. ಸಂಡೇ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ 1 ವೀಕ್ 7 ಡೇಸ್. ಜನವರಿ ಫೆಬ್ರವರಿ ಹೇಳು. ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಆಗಸ್ಟ್. ರಾಜುನ ಇನ್ನೂ ಸ್ಕೂಲಿಗೆ ಸೇರಿಸಿಲ್ಲ. ಅಂಗನವಾಡಿ ಕಳ್ತಿದ್ದ ಅಮ್ಮ ಜೊತೆ. ನನಗೆ ಫಸ್ಟ್ ಟೀಚರ್ ಬಂದು ನಮ್ಮ ಸೆಪ್ಟೆಂಬರ್ ನವೆಂಬರ್. ನಮ್ಮ ಮಮ್ಮಿ ಅವನ್ನ ತುಂಬ ಚೆನ್ನಾಗಿ ಸ್ಟ್ರೈನ್ ಅಪ್ ಮಾಡಿಬಿಟ್ಟಿದ್ದಾರೆ. ಅಜ್ಜಿ ಹೇಳ್ಕೊಟ್ಟಿರ್ತಾರಲ್ಲ ರಾತ್ರಿ. ಡಿಸೆಂಬರ್. ಆಮೇಲೆ ಸೊ ಇವಾಗ ಅವನ್ನ LKG ಅಡ್ಮಿಷನ್ ಮಾಡಿದ್ದೀವಿ ದೀಕ್ಷಾ ಸ್ಕೂಲಲ್ಲಿ. ಇದು ಈಸ್ಟ್, ಮೇನಿಂದ ವೆಸ್ಟ್, ಸ್ಟಾರ್ಟ್ ಆಗುತ್ತೆ. ನಾರ್ತ್, ಸೌತ್. ಇದು ನಾರ್ತ್, ಇದು ಸೌತ್. ಸರಿನಾ? ಅವತ್ತು ಸಂಜೆ ನಾವು ದೇವನಹಳ್ಳಿಗೆ ಹೋಗಿದ್ವಿ. ಆ್ಯಕ್ಚುಲಿ ದೇವನಹಳ್ಳಿಗೆ ಹೋಗಿದ್ದು ಬಂದು ಸೊಳ್ಳೆ ಪರ್ದೆ ತೊಗೊಳ್ಳೋಣ ಅಂತ ಹೋಗಿದ್ವಿ. ಹಾಗೆ ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಬಂದ್ವಿ. ನಾವು ಬಿರಿಯಾನಿ ಮತ್ತು ಮಟನ್ ಫ್ರೈ ತೊಗೊಂಡಿದ್ವಿ. ಬಟ್ ತಾಜು ಅನ್ನ ಮತ್ತು ರಸಂ ಮಾತ್ರ ತುಂಬ. ಮತ್ತು ಮನೆಗೆ ಬಂದು ಎಲ್ಲರಿಗೂ ಟೀ ಮಾಡಿ ಕೊಟ್ಟೆ. ಆ್ಯಕ್ಚುಲಿ ನಮ್ಮಮ್ಮ ಎಲೆಕ್ಷನ್ ಡ್ಯೂಟಿ ಮಾಡಿ ಟಯರ್ಡ್ ಆಗಿದ್ದರಿಂದ ನಾನೇ ಎಲ್ಲ ಅಡುಗೆ ಎಲ್ಲ ಮಾಡಿದೆ. ತರಕಾರಿ ಎಲ್ಲ ಕಟ್ ಮಾಡಿ ಒಂದೇ ಸಲ ಕುಕ್ಕಲ್ಲಿ ಹಾಕಿ ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ ಮತ್ತು ಕೊರಿಯಾಂಡರ್ ಪೌಡರ್ ಹಾಕಿ 2 ವಿಷಲ್ಸ್ ಹಾಕಿಬಿಟ್ಟು ನಂತರ ಅದನ್ನು ಒಗ್ಗರಣೆಗೆ ಹಾಕೋತೀನಿ. ಸೊ ಅದು ತುಂಬ ಈಸಿಯಾಗಿರುತ್ತೆ ಸಾಂಬಾರು ಮಾಡೋದು. ಸಾಂಬಾರೆಲ್ಲ ಮುಗಿದು ಊಟ ಮುಗಿಸ್ಕೊಂಡು ನೈಟ್ ಕೂಡ ವಾಕಿಂಗ್ ಮಾಡ್ತೀವಿ ನಾವು. ಮಾರ್ನಿಂಗ್ ಒಂದು ಟೈಮ್ ವಾಕಿಂಗ್ ಮಾಡಿ ಮತ್ತು ಈವ್ನಿಂಗ್ ವಾಕ್ ಮಾಡ್ತೀವಿ. ಈವ್ನಿಂಗ್ ಅಲ್ಲ, ನೈಟ್ ಊಟ ಮುಗಿದ ನಂತರ ವಾಕಿಂಗ್ ಮಾಡ್ತೀವಿ. ಸೊ ಅದ್ರ ಮಿಡಲಲ್ಲಿ ಈವ್ನಿಂಗ್ ಮಾತ್ರ ಎಕ್ಸಸೈಸ್ ಮಾಡ್ತೀನಿ. ಸೊ ಅಟ್ ಎನಿ ಕಾಸ್ಟ್ ಈ ಸಲ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಹಠ ಮಾಡ್ತಿದ್ದೀನಿ. ಬಟ್ ಎವ್ರಿ ಟೈಮ್ ಆಗ್ತಿಲ್ಲ. ಅದು ತುಂಬ ಸಲ ಸ್ಟಾರ್ಟಪ್ ಆಗುತ್ತೆ, ಬಟ್ ಏನೋ ಒಂದು ರೀಸನಿಂದ ಅದು ಮಾಡೋಕ್ಕೆ ಆಗ್ತಿಲ್ಲ. ಬಟ್ ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಥ್ಯಾಂಕ್ ಯು, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.